ಮಾನ್ಯ ಬಂಧುಗಳೇ, ಎರಡೇ ಮಾತುಗಳನ್ನು ಆಡ್ತೇನೆ. ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕೂಡಿರ್ತಕ್ಕಂಥ ಜ್ಞಾನ ಭಂಡಾರದ ಮಧ್ಯೆ ನಾನು ನಿಂತಿದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ. ದಿಗ್ಗಜರ ಸಮಾಗಮ ಆಗಿದೆ. ಆ ವೇದಿಕೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಒಂದು ಸ್ಥಾನ ಸಿಕ್ಕಿದೆ, ಹೆಮ್ಮೆ ಆಗ್ತದೆ. ದೇವೇಗೌಡರು ಒಂದು ಮಾತನ್ನು ಹೇಳಿದ್ದನ್ನು ನಾನು ನೆನೆಸ್ಕೊಳ್ತೇನೆ. ಪ್ರಧಾನಮಂತ್ರಿ ಸ್ಥಾನದಿಂದ ಹೊರಹೋಗು ನಡೆಯುವ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ, ಐ ವಿಲ್ ರೈಸ್ ಫ್ರಮ್ ದಿ ಡಸ್ಟ್ ಅಂತ ಹೇಳ್ತಾರೆ. ನಾನು ಧೂಳಿನಿಂದ ಮತ್ತೆ ಎದ್ದು ಬರ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ರು. ಇವನ್ ಐ ಸೇ ಐ ಆಲ್ಸೋ ರೈಸ್ಡ್ ಫ್ರಮ್ ದ ಡಸ್ಟ್. ಆ ಧೂಳಿನಿಂದ ಬಂದ ನನ್ನಂಥ ಒಬ್ಬ ವ್ಯಕ್ತಿಗೂ ಕೂಡ ಈ ವೇದಿಕೆ ನನ್ನನ್ನು ಗುರುತಿಸಿ ಇವತ್ತು ಸಂತೋಷ್ ಜಿ ಇರ್ಬೋದು, ಯಡಿಯೂರಪ್ಪಾಜಿ ಅವರು ಇರ್ಬೋದು, ನನ್ನಂಥ ಒಬ್ಬ ವ್ಯಕ್ತಿಯನ್ನು ತಂದು ಇಲ್ಲಿಯವರೆಗೆ ಬೆಳೆಸಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಡಪ್ರಭು ಕೆಂಪೇಗೌಡರ ಈ ವೇದಿಕೆಯಿಂದ ಇವತ್ತು ದಿಗ್ಗಜರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಮಾಡಿದ್ದೇವೆ. ನಾಡಪ್ರಭು ಕೆಂಪೇಗೌಡರು ಕೂಡ ಸುಶಾಸನಕ್ಕೆ ಹೆಸರಾಗಿದ್ದ ವ್ಯಕ್ತಿಯಾಗಿದ್ದರು. ಆ ಕಾರಣದಿಂದ ಇವತ್ತು ನಮ್ಮ ಅಶ್ವಥ್ ನಾರಾಯಣರವರು, ಸಹೋದರ ಅಶ್ವಥ್ ನಾರಾಯಣರವರು ಈ ವೇದಿಕೆಯಿಂದ ಅಟಲ್ಜಿ ಅವರ ಜನ್ಮ ದಿನಾಚರಣೆಯನ್ನ 100ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥದ್ದು ಅಷ್ಟೇ ಸೂಕ್ತವಾಗಿದೆ. ಜೊತೆಗೆ ಸುಶಾಸನ ದಿನಾಚರಣೆಯನ್ನು ಕೂಡ ಇಲ್ಲಿಂದ ಮಾಡತಕ್ಕಂಥದ್ದು ಈ ವೇದಿಕೆಯಿಂದ ಅರ್ಥಗರ್ಭಿತವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಬಂಧುಗಳೇ, ಸ್ವಚ್ಛ ಆಡಳಿತವನ್ನ ಕೊಡ್ತಕ್ಕಂಥದ್ದು ಸುಶಾಸನ ಅಂದರೆ ಏನು? ಅನೇಕ ಪ್ರಧಾನಮಂತ್ರಿಗಳನ್ನು ನಾವು ಕಂಡಿದ್ದೇವೆ. ಹಿಂದೆ ಒಬ್ಬ ಪ್ರಧಾನಮಂತ್ರಿ ಒಂದು ಮಾತನ್ನ ಹೇಳ್ತಾರೆ, ನಾನು ದಿಲ್ಲಿಯಿಂದ 100 ರೂಪಾಯಿಗಳನ್ನ ಹಳ್ಳಿಗೆ ಕಳಿಸಿದರೆ ಅವರಿಗೆ 15 ರೂಪಾಯಿ ತಲುಪುತ್ತೆ. ಜ್ಞಾಪಕ ಇರಬಹುದು ತಮಗೆ. ಅಂದ್ರೆ 85 ರೂಪಾಯಿ ಸೋರಿಕೆ ಆಗತ್ತೆ ಅಂತ. ಇದು ಸುಶಾಸನ ಆಗೋದಿಲ್ಲ, ಇದು ದುಶ್ಯಾಸನ ಆಗಬಹುದು. ಆದರೆ ಇವತ್ತು ನಮ್ಮನ್ನ ಆಡಳಿತ ಮಾಡತಕ್ಕಂಥ ಮೋದಿಜಿಯವರು ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ನಾನು ಅದೇ 100 ರೂಪಾಯಿಯನ್ನ ಹಳ್ಳಿಯ ಒಬ್ಬ ವ್ಯಕ್ತಿಗೆ ಕಳಿಸಿದ್ರೆ 1 ಪೈಸೆಯೂ ಕಡಿಮೆ ಆಗದೆ 100 ರೂಪಾಯಿ ಅವನಿಗೆ ತಲುಪ್ತದೆ ಅಂತ ಹೇಳ್ತಾರಲ್ಲ, ಇದು ನಿಜವಾದ ಸುಶಾಸನ. ಅದೇ ಕಾರಣಕ್ಕೆ ನಮಗೆ ಅರೆ ತುಂಬಿದ ಕೊಡ ಸದ್ದು ಮಾಡುವುದು ಹೆಚ್ಚು, ಪೂರ್ಣ ತುಂಬಿದ ಕೊಡ ಸದ್ದು ಮಾಡೋದಿಲ್ಲ. ಹಾಗೆ ಇವತ್ತಿನ ಆಡಳಿತ ನಮ್ಮನ್ನ ಆಡಳಿತ ಮಾಡ್ತಾ ಇದೆ. ಇದಕ್ಕೆ ಮೌನವಾದ ಉತ್ತರ ಬೇಕು. ಇವತ್ತಿನ ಪ್ರಧಾನಿಗಳು ಮೌನ ಕ್ರಾಂತಿಯನ್ನ ಮಾಡ್ತಿದ್ದಾರೆ. ದೇಶದಲ್ಲಿ ಅನೇಕ ಕ್ರಾಂತಿಗಳು ನಡೆದಿವೆ. ಸ್ವತಂತ್ರ ಪೂರ್ವದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ರೀತಿಯ ಶಾಂತಿ ದೂತನ ಕಥೆ ನಡೆಯಿತು. ನಾವು ಅಂದುಕೊಂಡಿದ್ದೇವೆ ಶಾಂತಿಯಿಂದ ನಾವು ಹೋರಾಟ ಮಾಡಿದ್ದಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ. ಆದರೆ ನಾನು ಹೇಳಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಮಗೆ ಶಾಂತಿಯಿಂದಲ್ಲ ಬಂದಿದ್ದು. ಸುಭಾಷ್ ಚಂದ್ರ ಬೋಸ್ ಯಾವಾಗ ತನ್ನ ಪಡೆಯನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು ಆವತ್ತು ಭಯ ಬಂತು ಬ್ರಿಟಿಷರಿಗೆ, ಆದ್ರಿಂದ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಅವಲೋಕನ ಮಾಡಬೇಕು. ಶಾಂತಿ ಯಾವಾಗಿರಬೇಕು, ಕ್ರಾಂತಿ ಯಾವಾಗಿರಬೇಕು. ಶಾಂತಿ ನಮಗೆ ಬೇಕು ಯಾವಾಗ? ನಮಗೆ ದೇಶದ ಒಳಗಡೆ ಶಾಂತಿ ಬೇಕು, ಅದಕ್ಕೆ ಶಾಂತಿ ಮಂತ್ರ ಬೇಕು. ಅದರ ಕ್ರಾಂತಿಯೂ ಬೇಕು ಯಾವಾಗ? ಅದನ್ನ ನಮ್ಮ ದೇಶದ ಬಾರ್ಡರ್ನಲ್ಲಿ ಇಟ್ಟಿರಬೇಕು. ಒಂದು ಸಮಯ 70-71ರಲ್ಲಿ
ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಯುದ್ಧ ಆದಾಗ ನಾವು ಪ್ರವೇಶ ಮಾಡಿದ್ವಿ. ಶಾಂತಿ ಅಂತಂದಿದ್ದಿದ್ರೆ ಅವತ್ತು ನಮಗೆ ಜಯ ಸಿಕ್ತಿತ್ತ? ಇಲ್ಲ. ಅದಕ್ಕೆ ಅವತ್ತು ಕ್ರಾಂತಿ ಬೇಕಾಗಿತ್ತು. ಆ ಕೆಲಸವನ್ನ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ರು. ಇದನ್ನ ವಾಜಪೇಯಿ ಅವರು ಯಾವ ರೀತಿ ಪ್ರಶಂಸೆ ಮಾಡಿದ್ರು ಅಂತಂದ್ರೆ, ವಿರೋಧ ಪಕ್ಷದಲ್ಲಿದ್ರೂ ಕೂಡ ಪ್ರಧಾನಮಂತ್ರಿಗಳನ್ನ ದುರ್ಗಿ ಅಂತ ಹೇಳಿ ಅವರನ್ನು ಶಬಾಷ್ಗಿರಿ ಕೊಟ್ಟರು. ಅಂದ್ರೆ ವಿರೋಧ ಪಕ್ಷ ಇರೋದೇ ಕೇವಲ ವಿರೋಧ ಮಾಡ್ಲಿಕ್ಕಲ್ಲ. ಇದನ್ನ ವಾಜಪೇಯಿ ಅಂತವರ ಧೀಮಂತ ನಾಯಕತ್ವದಿಂದ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಆ ಕಾರಣದಿಂದ ಇವತ್ತು ಈ ದೇಶದಲ್ಲಿ ಕೂಡ ನಾವು ಯಾವಾಗ ಶಾಂತಿಯನ್ನ, ಯಾವಾಗ ಮೌನ ಕ್ರಾಂತಿಯನ್ನ ಮತ್ತು ಕ್ರಾಂತಿಯನ್ನ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾಯಕತ್ವಗಳಿಂದ ನಾವೆಲ್ಲರೂ ಕಲ್ತ್ಕೊಳ್ಬೇಕು. ಹಾಗೆ ದಿಗ್ಗಜರನ್ನು ನಾವೇನು ಗೌರವಿಸಿದ್ದೀವಿ, ಇವರು ಹೇಳ್ತಕ್ಕಂಥ ಮತ್ತು ಅವರು ನಡೆದು ಬಂದ ಮಾರ್ಗವನ್ನು ನಾವು ಅನುಸರಿಸಿದರೆ ನಿಜವಾಗಿಯೂ ಸಾರ್ಥಕತೆಯನ್ನು ಪಡೆಯಬಹುದು ಅಂತಕ್ಕಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.